ಸಹಕಾರ ಸಂಘದಿಂದನೋ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೋ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗೋರು ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ಲೈನ್ಸ್ ಕೆಳಗಡೆ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ. ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲಕ್ಕೇರಿಸೋಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಅವರು ಹೆಂಗೆ ಎದುರಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ. ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ, ಶೋಷಣೆ ತಪ್ಪಿಸೋದಕ್ಕೆ ಏನು ಬೇಕೋ ಅದನ್ನು ಕ್ರಮ ತಗೋತಾರೆ. ಸರ್, ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಮೋದಾದೇವಿಯವರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವು ಈ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ. ಎಲ್ಲ 550 ರಾಜರ ಆಡಳಿತಗಳನ್ನು ಒಗ್ಗೂಡಿಸಿ ಸ್ವತಂತ್ರ ಆದಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆಯಾಗಿ ನಾಮಿನೇಷನ್ ಆಗಿದೆ ಅಲ್ಲ. ಆವಾಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ. ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ. ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು, ಇದಕ್ಕೆ ಮಾಡಬೇಕಂತೇಳಿ TDR ಕೊಡಬೇಕಂತೇಳಿ ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ. ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು. ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರು ಅರಮನೆ ವಿರುದ್ಧ ಇರೋದು ಅಂಥದ್ದಲ್ಲ. ಈಗ ಸ್ವತಂತ್ರ ಬಂದ ಮೇಲೆ ಚರಿತ್ರೆ ಗೊತ್ತಿರೋದಲ್ವ. ಎಲ್ಲ ರಾಜರ ಆಡಳಿಕೆನ ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು, ಗಣತಂತ್ರದ ರಚನೆ ಆದವು. ಹೀಗಾಗಿ ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ, ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಆರ್ ಚೀಫ್ ಮಿನಿಸ್ಟರ್ ಆರ್ ಸಿದ್ದರಾಮಯ್ಯ ಆರ್ ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಅಗೇನ್ಸ್ಟ್. ದಟ್ ಇಸ್ ನಾಟ್ ದಿ ಇಶ್ಯೂ. ಆರೋಪ ಸುಮ್ಮನೆ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಕೋರ್ಟ್ಗೆ ಹೇಳ್ಬೇಕು ಏನು ಅಂತ ಅಂತೇಳಿ.